ನಿಮ್ಮ ಹುಡುಗರು ಮತ್ತೆ ಮೋಸ ಮಾಡಿದ್ದಾರೆ. ಚಕ್ರಿನ ಮುಗಿಸ್ಬಿಟ್ವಿ ಅಂತ ಹೇಳಿದ್ರು, ಆದರೆ ಆ ಚಕ್ರಿ ಇನ್ನೂ ಜೀವಂತವಾಗೇ ಇದ್ದಾನೆ. ಏನು ಹೇಳ್ತಾ ಇದ್ದೀರಾ? ನಾನು ಯಾಕೆ ಸುಳ್ಳು ಹೇಳಲಿ? ಇತ್ತೀಚೆಗೆ ಯಾಕೋ ನಮ್ಮ ಹುಡುಗರು ತುಂಬ ಸೋಮೇರ್ಗಳಾಗಿದ್ದಾರೆ. ದುಡ್ಡು ದುಡ್ಡು ಅಂತಾರೆ, ದುಡ್ಡು ಕೊಟ್ಟರೆ ಕೆಲಸ ಮಾಡಲ್ಲ. ಯು ಡೋಂಟ್ ವರಿ ಶಶಾಂಕ್, ನಾನು ನಮ್ಮ ಹುಡುಗರಿಗೆ ಹೇಳಿ ದುಡ್ಡು ವಾಪಸ್ ಕೊಡಿಸ್ತೀನಿ. ನನಗೆ ದುಡ್ಡು ಮುಖ್ಯ ಅಲ್ಲ, ನನ್ನ ಮಗಳ ಜೀವನ ಮುಖ್ಯ. ಆ ಅಯೋಗ್ಯನ ಮದುವೆ ಆದರೆ ನನ್ನ ಮಗಳ ಬಾಳಿ ಏನಾಗತ್ತೆ ಅನ್ನೋ ಭಯ ಸರ್ ನನಗೆ. ಈ ಹೆಣ್ಮಕ್ಳು ಹೆತ್ತ ತಂದೆ ತಾಯಿ ಕೊರಗು ಇದೆ ನೋಡಿ. ಅದರಲ್ಲೂ ಹಣವಂತರ ಹೆಣ್ಮಕ್ಳು ಅಂದರೆ ಇಂಥ ಪೋರ್ಕಿಗಳು, ಅಯೋಗ್ಯರು ಅವ್ರ ಹಿಂದೆ ಬಿದ್ದು ತಲೆ ಕೆಡಿಸಿ ಮರಳು ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕ್ಕೊಳಕ್ಕೆ ನೋಡ್ತಾರೆ. ಶಶಾಂಕ್, ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳಿಗೆ ಬೇರೆ ಯಾವುದಾದ್ರೂ ಹುಡುಗನ ನೋಡಿ ಮದುವೆ ಮಾಡಿ. ಬಿಗಿನಿಂಗ್ ಕೋಪ ಮಾಡ್ಕೋತಾಳೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಅದು ಕಷ್ಟ ಸರ್. ನನ್ನ ಮಗಳು ಇಷ್ಟೊಂದು ವಿರುದ್ಧವಾಗಿ ನಾನು ಏನೂ ಮಾತಾಡೋಕ್ಕಾಗಲ್ಲ. ಅವಳಿಗೆ ಬೇರೆ ಹುಡುಗನ್ನ ಮದುವೆ ಮಾಡಿಸೋದು ಕಷ್ಟ. ಇದೇ ನಿಮ್ಮ ವೀಕ್ನೆಸ್ಸು. ಶಶಾಂಕ್, ಚಿಂತೆ ಮಾಡಬೇಡಿ, ನಿಮ್ಮ ಮಗಳಿಗೆ ಏನೂ ಆಗಲ್ಲ. ಈಗ ಅವಳು ಮೆಚ್ಚಿರೋ ಹುಡುಗ ಕೆಟ್ಟವನು ಅಂತ ಗೊತ್ತಿದ್ದು ಅವಳಿಗೆ ಮದುವೆ ಮಾಡಿಕೊಡೋದಕ್ಕಿಂತ ಬೇರೆ ಒಬ್ಬ ಒಳ್ಳೆ ಹುಡುಗನ ಜೊತೆಗೆ ಅವಳು ಮದುವೆ ಮಾಡಿದರೆ ಅವಳು ಜೀವನ ಪರ್ಯಂತ ಸುಖವಾಗಿರ್ತಾಳೆ. ಅದು ತಾನೇ ಮುಖ್ಯ ಶಶಾಂಕ್. ನೀವು ಹೇಳ್ತಾ ಇರೋದು ಸರಿ. ನನ್ನ ಮಗಳ ಮನಸ್ಸನ್ನು ಚೇಂಜ್ ಮಾಡಿ ಅವಳ ಜೊತೆ ಜೀವನ ಪೂರ್ತಿ ಬಾಳ್ವೆ ಮಾಡೋಂಥ ಹುಡುಗ ಸಿಕ್ಕಿದ್ರೆ ನಾನು ಅವಳಿಗೆ ಬೇರೆ ಮದುವೆ ಮಾಡೋಕ್ಕೆ ರೆಡಿ. ನಿಮಗೆ ಒಪ್ಪಿಗೆ ಆಗುವಂಥ ಒಬ್ಬ ಹುಡುಗ ಇದ್ದಾನೆ. ಯಾರ ಹುಡುಗ? ಎಲ್ಲಿದ್ದಾನೆ? ಇದೇ ಊರಲ್ಲಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ, ನನ್ನ ಮಗ. ಅವನು ಮನಸ್ಸು ಮಾಡಿದರೆ ಚಕ್ರಿನ ಪ್ರೀತಿಸ್ತಾ ಇರೋ ನಿಮ್ಮ ಮಗಳ ಮನಸ್ಸನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಚೇಂಜ್ ಮಾಡೋ ಚಾಣಾಕ್ಷ. ಹೇಗಿದ್ರೂ ನಮ್ಮಿಬ್ಬರು ಸ್ಟೇಟಸ್ಸು ಒಂದೇ, ಬಿಸ್ನೆಸ್ಸು ಒಂದೇ. ಹಾಕಿದ್ಮೇಲೆ ನಾವಿಬ್ಬರು ಸಂಬಂಧ ಬೆಳೆಸಿ ಬೀಗ್ರ್ಯಾಕಾಗಬಾರ್ದು. ನೀವು ಹ್ಞೂ ಅನ್ನೋದಾದರೆ ನಾನು ನನ್ನ ಮಗನ ಹತ್ರ ಮಾತಾಡ್ತೀನಿ. ನಿಮ್ಮ ಮಗಳನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನನ್ನ ಮಗನೇ ನೋಡ್ಕೋತಾನೆ. ನೀವು ಹ್ಞೂ ಅಂದರೆ ಸಾಕು. ಮುಂದಿನದನ್ನು ನನ್ನ ಮಗನಿಗೆ ಬಿಟ್ಟುಬಿಡೋಣ. ಸರಿ, ಹಾಗಾದರೆ ನಾನು ನನ್ನ ಮಗನ ಹತ್ರ ಮಾತಾಡ್ತೀನಿ. ನೀವು ಒಂದು ಕೆಲಸ ಮಾಡಿ, ಸ್ವಲ್ಪ ದಿನದ ಮಟ್ಟಿಗೆ ದುಬೈಗೋ ಸಿಂಗಾಪುರಕ್ಕೋ ಹೊರಟೋಗಿ. ಯಾಕೆಂದರೆ ನೀವಿಲ್ಲಿದ್ದರೆ ಆ ಚಕ್ರಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ, ನಿಮ್ಮನ್ನು ಆಟ ಆಡಿಸ್ತಾನೆ. ನೀವು ಅಲ್ಲಿದ್ದುಕೊಂಡೆ ನಿಮ್ಮ ಹುಡುಗರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ನಾನು ಇಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಿ ನಿಮ್ಮ ಮಗಳು ಜಾಸ್ಮಿನ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಕೋತೀನಿ. ನನ್ನ ಮಗ ನಿಮ್ಮ ಮಗಳನ್ನು ಒಪ್ಪೋ ಹಾಗೆ ಮಾಡಿ ಅವರಿಬ್ಬರು ಮದುವೆ ಮಾಡ್ತೀನಿ. ನೀವು ಇಲ್ಲೇ ಇದ್ದರೆ ನಾವಿಬ್ಬರು ಸೇರಿ ಮಾಡೋ ಬಿಸ್ನೆಸ್ಸು ಆ ಚಕ್ರಿಗೆ ಗೊತ್ತಾಗಿ ಏನಾದರೂ ಮಾಡಿ ನಮ್ಮ ಬಿಸ್ನೆಸ್ನ ಹಾಳು ಮಾಡೋ ನಾಟಕ ಆಡ್ತಾನೆ. ಅದಕ್ಕೆ ನೀವು ಈ ದೇಶದಲ್ಲಿರೋದು ಒಳ್ಳೆಯದಲ್ಲ, ಹೊರಟೋಗ್ಬಿಡಿ.